ನೀವು ನಮ್ಮ ಮನೆಗೆ ಬಂದಿದ್ದು ನಮಗಂತೂ ಭಾರಿ ಖುಷಿ ಆಯ್ತು ನೋಡ್ರಿ. ಅವತ್ತು ನೀವು ಬಂದಿರಿ, ಬಂದು ನಮ್ಮ ಮನೆಗೆ ಬರ್ಬೇಕಾ ದಾರ್ಯಾಗ ಯಾರ ಏನೋ ಹೇಳಿದ್ರು ಅಂತೇಳಿ ಕೇಳ್ಕೊಂಡು ಅಲ್ಲಿಂದಲ್ಲೇ ಹೊಳ್ಳಿ ಹೋಗ್ಬಿಟ್ಟಿರಿ. ಇಲ್ಲ ಬೇಸರ ಮಾಡ್ಕೋಬೇಡಿ, ಅದು ನಾವು ಅಲ್ಲಿ ಬಂದ ತಕ್ಷಣ ಹೀಗೆ ಅಂತ ನಮಗೆ ಸಮಾಚಾರ ತಿಳಿದ ಕೂಡಲೇ ಒಂದು ತರಹದ ಒಂದು ಸ್ವಲ್ಪ ಬೇಸರ ಆಯಿತು. ಅದಕ್ಕೆ ಬೇಡ ಎಂತ ಮಾತಾಡೋದು ಅಂತ ವಾಪಸ್ಸು ಹೋದದ್ದು. ನನ್ನ ಮಗಳಿಗೆ ಹೇಳುವ ಅಂತ ಅಂದುಕೊಂಡದ್ದು, ಆದರೆ ಎಂತ ಮಾಡೋದು, ಅವಳು ನಮ್ಮ ಮಾತು ಕೇಳುವ ಸ್ಥಿತಿಯಲ್ಲೇ ಇಲ್ಲವಲ್ಲ. ಹಾ ಹಂಗಾರೇ ಪ್ರೀತಿ ಮಾಡಿರ್ತಾವ ಹುಡುಗರ, ಯಾಪ ಅವನ್ ಮಾತು ಎಲ್ಲಿ ಕೇಳ್ಬೇಕ್ರಿ. ಹೋಲ್ಬಿಡ್ರಿ, ನಾವು ಅಪ್ಪ ಅಮ್ಮ ಆದಾರ ಏನ್ ಮಾಡ್ಬೇಕ್ರಿ, ಮದ್ವಿ ಮಾಡಿ ಕೈ ತೊಳ್ಕೊಬೇಕಷ್ಟೇ. ಮಕ್ಳ ಖುಷಿಗಿಂತ ಇನ್ನೇನು ಹೆಚ್ಚಿರ್ತೈತಿ ಹೇಳ್ರಿ. ಈಗ ನಮ್ಮ ಮಗಗರ ಏನು ಕಡಿಮೆ ಆಗೈತಿ, ನಮಗರ ಏನು ಕಡಿಮೆ ಆಗೈತ್ರಿಪ್ಪ. ನಮಗೆಲ್ಲ ಅನುಕೂಲವಾಗಿ ಐತಿ. ಇವನು ನನ್ನ ಮಗನೂ ಒಂದು ಒಂದಿಟ್ಟು ಹಾಂಗೆ ದುಡಿತಾನೆ ಅದನ್ನ, ಚಲೋ ಇದದನ್ನ. ನಿಮ್ಮ ಮಗಳು ಕಲ್ತಾಳ. ಅತ್ತಿ ಮಾವರ ಬರ್ರಿ ಎಲ್ಲರೂ ಮನೆ ತೋರಿಸ್ತೀನಿ. ನೀನು ನೋಡಕ್ಕೆ ಅವಸರ ಏನೈತಿ, ತಡಿ ಒಟ್ಟು ನಾಷ್ಟ ಪಾಷ್ಟ ಮಾಡಲಿ. ಮತ್ತೆ ಎಂತ ನಿಮ್ಮ ತಿಂಡಿ? ತಿಂಡೆ ತಿಂಡಿ ಇದಿಲ್ಲ. ನಿಮ್ಮ ಅತ್ತಿ ನಮ್ಮ ತಿಂಡಿ ಏನಂತಾಳಲ್ಲ. ಏನು ನಾಷ್ಟಕ್ಕೆ ಮಾಡಿದ್ರಿ ಅಂತ ಕೇಳಾತಿರ್ಬೇಕು ಬೇ. ನಮ್ದು ಬಿಸಿ ರೊಟ್ಟಿ ಮಾಡಿತ್ರಿ. ಬಿಸಿ ರೊಟ್ಟಿ ಬದ್ನಿಕಾಯಿ ಎಣ್ಗಾಯಿ ಮಾಡಿದ್ ನೋಡ್ರಿ ಬೆಳಗ್ಗೆ. ಅವನ್ನ ಒಂದು 4 ಹೊಡೆದು ಬಿಡುದ್ರಿ, 2 4. ಹಾಂ, ನೀವು ಈಗ ನಾಷ್ಟದ ಹೊತ್ತು ಅಲ್ಲ, ಊಟನ ಮಾಡಿಬಿಡ್ರಿ. ಊಟ ಮಾಡುವ, ಎಂತ ಸಮಯ ಆಗಿಲ್ಲ, ಸ್ವಲ್ಪ ಸಮಯ ಬಿಟ್ಟು ಮಾಡುವ. ಮತ್ತೆ ಈಗ ಮದುವೆ ಎಂತ ನಮ್ಮಲ್ಲಿ ನಮ್ಮ ಕಡೆ ಮಾಡಿಕೊಡುವುದು ಒಂದು ವಾಡಿಕೆ, ಎಂತ ನೀವು ಮಾಡಿಕೊಡುವುದಾ? ಮದುವೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೆಂಗಂದ್ರೆ ನಮ್ಮ ಕಡೆ ಹುಡುಗನ ಕಡೆನೇ ಮಾಡ್ತಾರ್ರಿ ಲಗ್ನ. ಹುಡುಗಿ ಕಡೆ ಮಾಡೋದಿಲ್ಲ. ನೀವು ಏನಿಲ್ಲ, ಬರೀ ಹುಡುಗಿ ಕರ್ಕೊಂಬಂದ್ರೆ ಸಾಕು, ನಾವು ಲಗ್ನದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದು ಈಗ ಮಾಡೋಕೆ ಆಗೋದಿಲ್ಲ ರೀ, ಯಾಕಂದ್ರೆ ನಮ್ಮ ದೊಡ್ಡ ಮಗ ಅದಾನ, ಅವಂಗೊಂದು ಕನ್ಯೆ ನೋಡ್ತಾ ಇದೇವಿ. ಅವಂಗೊಂದು ಕನ್ಯೆ ಆತಂದ್ರೆ ಇಬ್ಬರು ಅಣ್ಣ ತಮ್ಮನ ಒಂದೇ ಕಡೆ ಮುಗಿಸಿರುತ್ತೆ. ಅಣ್ಣ ತಮ್ಮಂದು ಒಂದೇ ಕಡೆ ಮಾಡಿಬಿಡೋಣ ಲಗ್ನ. ಏನಂತೀರಿ? ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಆದರೆ ಹುಡುಗಿ ಸಿಗ್ತಾಳ ನಿಮ್ಮ ಚಿಕ್ಕ ಮಗನಿಗೆ? ಇದೇನು ಹಿಂಗಂತೀರಿ? ಹುಡುಗಿ ಸಿಗ್ತಾಳ ಅಂದ್ರೆ ಸಿಗ್ತಾಳಪ್ಪ, ನನ್ನ ಮಗೇನು ಕಡಿಮೆ ಆಗೈತಿ? ಅಯ್ಯೋ, ಎಂತ ಬೇಕಂತ ಹುಡುಗಿಯಾರು ಸಿಗ್ತಾರಪ್ಪ, ಸಿಗ್ತಾರ. ಹುಡುಗಿಯರಿಗೇನು ಕಮ್ಮಿ ರೀ. ಸ್ವಲ್ಪ ವಿಚಾರ್ಸಕ್ಕೆ ಹೇಳಿ ಒಂದೆರಡು ಕಡೆ ಹುಡುಗಿ ನೋಡ್ಕೊಂಬರೋದು ಐತಿ. ಈಗ ಒಂದು ಸ್ವಲ್ಪ ನನ್ನ ಮಗ ಸ್ವಲ್ಪ ಈಗ ನೋಡ್ಕೊಂಬರೋ ಸ್ಥಿತಿಯಾಗಿಲ್ಲ ಅಂತ ಸ್ವಲ್ಪ ಮುಂದೂಡೇವಷ್ಟೇ. ಬರಲಿ, ಅಲ್ಲಿಂದ ಬಂದ ತಕ್ಷಣ ಬಿಟ್ಟು ಬಿಡ್ದಂಗೆ ವಾರ ಅಡ್ಡಾಡಿ ಒಂದು ಹುಡುಗಿ ಹುಡುಕಿ ಬಿಡದ, ಹುಡುಕಿ ಲಗ್ನದ ವ್ಯವಸ್ಥೆ ಮಾಡೇ ಬಿಡದ. ಆಗ್ಲಿ ಸ್ವಲ್ಪ ತಡವಾದರೂ ಮದುವೆ ಒಂದು ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿದರೆ ನಮಗೆ ಅದೇ ಸಂತೋಷ. ನಮಗೆ ನೋಡಿ ಇವಳ ಒಬ್ಬಳೆ ಮಗಳು ಇರೋದು, ನಮಗೆ ಎಂತ ಹುಡುಗರು ಮತ್ತೆ ಯಾರು ಇಲ್ಲ, ನಮಗೆ ಇರೋದು ಒಬ್ಬಳೆ ಮಗಳು. ಅವಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಮದುವೆ ಮಾಡಿದರೆ ಅಷ್ಟೇ ಸಾಕ್ತದೆ. ನಮಗೆ ಒಂದು ಒಳ್ಳೆ ಹುಡುಗ ಬೇಕಾಗಿತ್ತು, ನಾವೇ ನೋಡುವ ಅಂದುಕೊಂಡದ್ದು. ಆದರೆ ಎಂತ ಇವಳೇ ನೋಡಿಕೊಂಡಿದ್ದಾಳೆ, ನಮಗೆ ಎಂತ ಅಭ್ಯಂತರ ಇಲ್ಲ. ಬೇಡ ಅಂತ ಹೇಳಿದ್ರೆ ಅವಳು ಕೇಳೋದಿಲ್ಲ. ಅಂದಮೇಲೆ ಸುಮ್ಮನೆ ಅವಳಿಗೆ ಬೇಸರ ಮಾಡಿ ನಮಗೆ ಎಂತ ಆಗಬೇಕು? ಅವಳು ಮದುವೆ ಮಾಡಿ ಕೊಟ್ಟಲ್ಲಿ ಒಂದು ಚಂದ ಇದ್ದರೆ ಅಷ್ಟೇ ಸಾಕು. ಅವಳನ್ನು ನೀವು ಚಂದ ನೋಡಿಕೊಳ್ಳಿ ಅಷ್ಟೇ. ಕೆಲಸಕ್ಕೆ ಹೋಗ್ತಾಳೆ, ಕೆಲಸ ಬಿಡುವುದಿಲ್ಲ ಮತ್ತೆ ಅವಳು. ಯಾಕಂದರೆ ಓದಿ ಒಂದು ನೌಕರಿ ತೊಗೊಂಡಿದ್ದು, ಅವಳಿಗೆ ಕೆಲಸ ಉದ್ಯೋಗ ಮಾಡಲಿಕ್ಕೆ ಅವಳಿಗೆ ತುಂಬ ಇಷ್ಟ ಉಂಟು. ನಾವು ಓದಿಸ್ಲಿಕ್ಕೆ ತುಂಬ ಕಷ್ಟಪಟ್ಟದ್ದು. ಅವಳು ಓದಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಒಂದು ಒಳ್ಳೆ ರೀತಿಯ ದುಡ್ಡನ್ನು ಹಣ ಸಂಪಾದನೆ ಮಾಡ್ತಾ ಇರೋದು. ನಾಳೆ ಫ್ಯೂಚರ್ಗೆ ಮಕ್ಕಳಿಗೆ ಎಂಥದಕ್ಕಾದರೂ ಉಪಯೋಗ ಆಗ್ತದೆ ಅಲ್ಲ. ಈಗ ಬರೀ ಅಪ್ಪ ಒಂದೇ ದುಡಿದ್ರೆ ಎಂತ ಸಹ ಆಗುದಿಲ್ಲ. ಈಗಿನ ಕಾಲದಲ್ಲಿ ಮಕ್ಕಳ ಫೀಸ್ ಕೇಳಿದ್ರೆ ತಪ್ಪ ಅಮ್ಮ ತಂದೆ ಇದು ಮಂಡೆ ವೆಚ್ಚಾಗ್ತದೆ. ಅದೇ ಒಂದು ಮಗಳು ಸಹ ದುಡಿತಾ ಇದ್ರೆ ಹೆಂಡತಿಯ ದುಡ್ಡು ಮನೆ ಖರ್ಚಿಗೆ ಆಗ್ತದೆ, ಗಂಡನ ದುಡ್ಡು ಒಂದು ಮಕ್ಕಳ ಓದು ವಿದ್ಯಾಭ್ಯಾಸಕ್ಕೆ ಆಗ್ತದೆ. ಏನಂತೀರಿ ಅಲ್ಲ? ಹಾ ಹಾ, ಹೇಳ್ದು ಸರಿ. ಎಲ್ಲ ಏನು ಒಬ್ರ ದುಡಿದ್ರೆ ಏನಾಕೈತ್ರಿ? ನನ್ನ ಕೈಕಾಲು ಗಟ್ಟೈತಪ್ಪ, ಗಟ್ಟೈತಿ. ಈಗ ಕೀ ಬೇಕಾರ ನೌಕರಿಗೆ ಹೋಗ್ಲಿ, ಇನ್ನೊಂದು ಬೇಕಾರೆ ಮನೆಯಾಗಿರೋ ಹುಡುಗಿ ಅಂತದ ಹುಡುಕಿದ್ರೆ ಆಕಿ ನನಗೆ ಒಟ್ಟು ಆಸರಾಗಿರ್ತಾಳ. ಈಕಿನ ಏಟಕತ್ತಷ್ಟು ಮಾಡ್ಕೊಂಡು ಅವ್ರವ್ರು ಮಾಡ್ಕೊಂಡು ಹೋದ್ರೆ ಚಂದ ಅಲ್ರಿಪ್ಪ, ಹೌದಿಲ್ಲ? ನಮ್ಗೇನು ಇವ್ರು ಮಾಡಕದ್ ಬೇಡ, ಇವ್ರ ಗಂಡ ಮಕ್ಕಳು ಮಂತ್ಯಾನ ಅಂತ ಚಂದಾಗಿದ್ರೆ ಅಷ್ಟೇ ಸಾಕು. ನಿಮ್ಮನ್ನೊಂದು ಭೇಟಿ ಆದದ್ದುಂಟಲ್ಲ, ಬಹಳ ಖುಷಿ ಆಯ್ತು. ನಿಮ್ಮ ಮನೆ ಕೂಡ ಚಂದದಲ್ಲಿ ಉಂಟು, ಒಂದು ವಾತಾವರಣ ತುಂಬ ಚಂದ ಉಂಟು. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಮಾತು ಹೊರಟಾದರೂ ಮನಸ್ಸು ತುಂಬ ಬೆಣ್ಣೆ ಅಂತ ಕೇಳಿದ್ದೇನೆ ನಾನು. ನಿಮ್ಮ ಕಡೆನೂ ಅಷ್ಟೇ ರೀಪ್ಪ. ಅದೊಂಥರ ನಿಮ್ಮ ಕಡೆ ಮಾಡೋ ಅಡಿಗೆ ಪಡಿಗೆ ಅಂತ ಅಂತಾರ, ನಮ್ಗೆ ಅವೆಲ್ಲ ಬರೋದಿಲ್ರಿ. ನಿಮ್ಮ ಕಡೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ತೀರಿ? ಆಕರ ಬೆಳಗ್ಗೆ ನಾಷ್ಟಕ್ಕೆ ಜಾಸ್ತಿ ಏನು ಮಾಡ್ತೀರಿ ನಿಮ್ಮ ಕಡೆ? ನಮ್ಮ ಕಡೆ ಅದ ರೊಟ್ಟಿ, ಉಪ್ಪಿಟ್ಟು ಭಾಳ. ನಮ್ಮ ಕಡೆ ಉಪ್ಪಿಟ್ಟು, ಅವಲಕ್ಕಿ, ಚುಮ್ಮರಿ, ಒಗ್ಗರಣೆ, ಅನ್ನ ಇವೆಲ್ಲ ನಮ್ಮ ಕಡೆ ಭಾರಿ ಫೇಮಸ್ ರೀ. ಅಲ್ಲ, ಮತ್ತೆ ಊಟದ್ದು ಲೆಕ್ಕಕ್ಕೆ ಹೋದ್ರೆ ಇದು ಜುಣಕದ ವಡಿ, ಕೊರದಿಟ್ಟಿನ ಪಲ್ಯ, ಬಿಸಿ ರೊಟ್ಟಿ, ಜೋಳದ ರೊಟ್ಟಿ, ಎಣಗಾಯಿ ಪಲ್ಯ, ಉದ್ರ ಬ್ಯಾಳಿ ಇವೆಲ್ಲ ಮಾಡ್ತೇವೆ. ಇನ್ನು ಭಾಳ ಅದಾವ ಬಿಡ್ರಿ ನಮ್ಮ ಕಡೆ. ಅಕ್ಕಿ ಹುಗ್ಗಿ, ಹೋಳಿಗೆ, ಕಡುಬು ಹಿಂಗೆಲ್ಲ. ನಿಮ್ಮ ಕಡೆ ಏನು ಮಾಡ್ತೀರಂತ? ನಮ್ಮ ಕಡೆ ಬೆಳಗ್ಗೆ ಒಂದು ತಿಂಡಿಯೇ, ಬೆಳಗ್ಗೆ ತಿಂಡಿಗೆ ನಮಗೆ ಗಂಡ ಹೆಂಡತಿ ತಿಂಡಿ ಉಂಟಲ್ಲ, ನಮಗೆ ಕಡುಬೆ ಆಗಬೇಕು. ಓ, ಬೆಳಗ್ಗಿನ ಕಡುಬು ತಿಂದು ಬಿಡ್ತೀರಿ? ನಾವು ದಿನಂಪ್ರತಿ ಕಡುಬು ಮಾಡ್ಲಿಕ್ಕಿತ್ತು. ಕಡುಬು ನಮ್ಮ ಕಡೆ ಕಡುಬು ಮತ್ತು ಚಟ್ನಿ, ಕಡುಬು ತುಪ್ಪ, ಆಮೇಲೆ ಕಡುಬು ಮತ್ತು ಒಂದು ಕೆಸಿನ ಸೊಪ್ಪಿನ ಸಾರು, ಇಂಥದ್ದೆಲ್ಲ ಭಾಳ ಮಾಡೋದು ನಮ್ಮ ಕಡೆ. ಮತ್ತು ಎಂತಾದರೂ ಫಂಕ್ಷನ್ ಇತ್ತು ಅಂದರೆ ಸಹ ಆ ಕಡುಬು ಕೋಳಿ ಸಾರು, ಕಡುಬು ಮಟನ್ ಸಾರು, ಆಮೇಲೆ ಕಡುಬು ಮತ್ತು ಈ ಥರ ಒಂದು ರುಚಿಯಾದ ಒಂದು ಥರ ಅಡುಗೆ. ಒಂದು ಯಾವಾಗಲಾದರೂ ಒಂದು ಸಲ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ ಈ ಥರ ಎಲ್ಲ ಮಾಡ್ಲಿಕ್ಕಿತ್ತು. ಅಲ್ಲ, ದಿನಂಪ್ರತಿ ಆ ಪರಿ ಕಡುಬು ತಿಂತಿರಲ್ಲ, ಶುಗರ್ ಗಿಗರ್ ಬಂದಾತು ಸರಿ. ಅತ್ತೆ
ಆ ಕಡುಬು ಅಂದರೆ ಎಂತ ಅದಕ್ಕೆ ಸಕ್ಕರೆ ಹಾಕೋದಿಲ್ಲ, ಸಕ್ಕರೆ ಮತ್ತು ಬೆಲ್ಲ ಯಾವುದು ಹಾಕೋದಿಲ್ಲ, ಅದು ಉಪ್ಪಲ್ಲಿ ಮಾಡೋದಿಲ್ಲ. ಆಮೇಲೆ ಕೊಟ್ಟೆ ಕಡುಬು ಮಾಡ್ತಾರೆ ನಮ್ಮ ತಾಯಿ, ತುಂಬ ಚೆಂದ ಆಗ್ತದೆ, ನಾಲಿಗೆಗೆ ಒಳ್ಳೆದಾಗಿರ್ತದೆ. ಕೊಟ್ಟೆ ಕಡುಬು, ಹಲಸಿನ ಕಡುಬು ಅದು ತಿಂದರೆ ಅಂತರೂ ನೀವು ಮತ್ತೆ ಮತ್ತೆ ಕೇಳ್ತೀರಿ, ಅಷ್ಟು ಚೆಂದ ಇರ್ತದೆ. ಇನ್ನೊಂದ್ಸಲಿ ಈಗ ಹಲಸಿನ ಹಣ್ಣಿನ ಸೀಸನ್ ಮುಗ್ದಿದೆ, ಈಗ ನೆಕ್ಸ್ಟ್ ಮತ್ತೆ ಮಾಡಿದಾಗ ತರ್ತೇನೆ. ಆ ಕೊಟ್ಟೆ ಕಡುಬು ತಿಂದರೆ ಉಂಟಲ್ಲ, ನೀವು ಮತ್ತೆ ಮತ್ತೆ ಕೇಳ್ತೀರಿ. ಅವ್ವ ನಿಂಗೆ ಗೊತ್ತಿಲ್ಲ ಸುಮ್ಮನಿರು. ಕಡುಬು ಅಂದ್ರೆ ನಮ್ಮ ಕಡೆ ಹೂರಣ ತುಂಬಿ ಅಮಾಸಿಗೆ ಕಡುಬು ಮಾಡ್ತೇವಲ್ಲ, ಅದಲ್ಲ. ಕಡುಬು ಅಂದ್ರೆ ಅವ್ರ ಕಡೆ ಬೇರೆ ಬೇರೆ ಇರ್ತಾವವು. ಮತ್ತಲ್ಲ ಕೋಳಿ ಸಾರು ಹಾಕೊಂಡು ತಿಂತಾರೆ ಅಂತ ಹೇಳಕತ್ತಿಲ್ಲ ಅವರು. ನಾನು ಅದನ್ನತಿಲ್ಲ, ಕಡುಬ್ನಾಗ ಯಾರು ಕೋಳಿ ಸಾರು ತಿಂತಾರಂತ. ಅದೊಂಥರ ಬ್ಯಾರೆ ಇರ್ಬೇಕು ಬಿಡವ ಹೂಲಿ. ಆಗ್ಲಿ ಬಿಡ್ರಿ, ನಿಧಾನಕ್ಕೆ ಒಂಚೂರು ಈ ಕಡೆ ಮಾಡಿ ಅಡಿಗೆನೂ ಕಲ್ಕೊರ್ವ. ಏನ ನಿಮ್ಮ ಕಡೆ ಏನಾರ ಸ್ಪೆಷಲ್ ಮಾಡಿದಾಗ ನಮಗೂ ತಂದು ಕೊಡು ನೋಡೋಣ, ನಮಗೂ ಗೊತ್ತಾಗಲಿ ಮಂಗಳೂರು ಅಡಿಗೆ ರುಚಿ. ಏನ ನಿಮ್ಮ ಕಡೆ ಮಾಡುವ ಅಡಿಗೆ ಉಂಟಲ್ಲ ಸ್ವಲ್ಪ ಖಾರ ಜಾಸ್ತಿ, ಆದರೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಖಾರ ತಿನ್ನುವವರಿಗೆ ಒಳ್ಳೇದಾಗ್ತದೆ. ನಿಮ್ಮ ಕಡೆ ಹಪ್ಪಳನೂ ಭಾಳ ರುಚಿ ಮಾಡ್ತೀರಂತೆ. ಇನ್ನೊಂದ್ಸಲ ತಗೊಂಡು ಬರ್ರಿ, ಮಾಡಿಸುವ. ನಿಮಗೆ ಹಲಸಿನ ಹಪ್ಪಳವೇ ಮಾಡಿಸುವ. ಹಾಂ ಸರಿ, ನಾವಿನ್ನು ಬರ್ತೇವೆ. ಅಯ್ಯ ಊಟ ಮಾಡ್ಬರ್ರಿ, ಬರಕ್ಕೆ ಏನೈತಿ, ಹೊತ್ತು ಭಾಳ ಆಯ್ತು. ನೀವು ಬರ್ತೀರಿ ಅಂದಿದ್ದಕ್ಕೆ ನಾ ಎಲ್ಲ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ಕಾಗತ್ಕೊಂಡದೇನಿ. ಬರ್ರಿ, ನೀವು ಊಟ ಮಾಡ್ಬರ್ರಿ. ಅಪ್ಪ ಹೇಳ್ತಾ ಇತ್ತು ನಿಂಗೇನ ಮದ್ವೆ ಫಿಕ್ಸ್ ಮಾಡತ್ತಾರಂತೆ. ಹೌದಣ್ಣ, ಪರಕರ್ ಮಗ ಅದನಲ್ಲ, ಅವನ ಜೊತೆಗೆ ಮದುವೆ ಫಿಕ್ಸ್ ಮಾಡ್ತಾ ಇರೋದು. ಪಾರಕ್ಕರ್ ಮಗನ ಜೊತೆಗೆ? ಅವನಿಗೂ ನಿನಗೂ ವಯಸ್ಸು ಭಾಳ ಅಂತರಕತೆ. ನನಗಷ್ಟು ವಯಸ್ಸಿಂದ ಗೊತ್ತಿಲ್ಲ ಬಿಡು. ಇಲ್ಲಿಲ್ಲಣ್ಣ, ಅವರು ನನಗೆ ಅಂತ ಏನು ವಯಸ್ಸಿನ ಅಂತರ ಇಲ್ಲ. 5 6 ವರ್ಷ ಅಷ್ಟೇ, 5 ವರ್ಷ ಇರ್ಬೇಕು ಅಷ್ಟೇ ಡಿಫ್ರೆನ್ಸ್. ಓ ನಡೀತೈತೆ ಬಿಡು ಹಂಗಾರ. ಆದ್ರೆ ಊರಾಗ ನೀವು ಒಪ್ಕೊಂಡೆ? ಮತ್ತೇನು ಮಾಡೋದಣ್ಣ, ನನಗೆ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಬೇಕಂತ ಭಾಳ ಇಷ್ಟ. ನಿನಗೆ ಗೊತ್ತು, ನಾನು ಎಷ್ಟು ಇಷ್ಟಪಟ್ಟು ಅದಕ್ಕಂತ ಓದಿ ಪ್ರಿಪ್ರೇಷನ್ ಮಾಡ್ಕೊಂಡೇನಂತ ನಿಂಗೆ ಗೊತ್ತು. ಅದಾಗಬೇಕಂದ್ರೆ ಈಗ ನಾನು ಸದ್ಯಕ್ಕೆ ಅದು ಒಂದೇ ಅಲ್ಲ, ಅನುಕೂಲವಾಗಿ ಇರೋಂಥ ಮನೆ ಅಂದ್ರೂ ಇದೆ. ಆಮೇಲೆ ನೀವೆಲ್ಲರೂ ನನ್ನ ಕಣ್ಣೆದ್ರಿಗೆ ಇರ್ತೀರಿ, ಆ ಒಂದು ಉದ್ದೇಶಕ್ಕೂ ಆತ ಒಪ್ಕೊಂಡೆ. ನೀನು ಇಂಜಿನಿಯರ್ ಆಗೋದಕ್ಕೂ ಅಲ್ಫಿ ಮದುವೆ ಆಗೋದಕ್ಕೆ ಏನು ಸಂಬಂಧ? ಏನು ಸಂಬಂಧ ಅಂದ್ರೆ ಅಪ್ಪಗ ಅವಾಗ ನೀಕಿನ ಇಂಜಿನಿಯರಿಂಗ್ ಓದ್ಸೋಕ್ಕಾಗಲ್ಲ, ಈಗಾಗಲೇ ಬೇಕಾದಷ್ಟು ಸಾಲ ಆಗೈತಿ. ಜೊತೆಗೆ ಇಂಜಿನಿಯರಿಂಗ್ ಓದ್ಸೋಕ್ಕೇನು ಸ್ವಲ್ಪ ಬೇಕಾ? BOB ಕಾಲೇಜ್ನಾಗ ಇಂಜಿನಿಯರಿಂಗ್ ಸೀಟಿಗೆ 2,50,000 ಎಷ್ಟೋ ಐತಂತೆ. ಮತ್ತು ಅಷ್ಟೆಲ್ಲ ಫೀಸ್ ಕೊಟ್ಟು ಸೇರ್ಸೋಕೈತೆ, ಅದು 1 ವರ್ಷಕ್ಕೆ. ಮತ್ತು ಎಕ್ಸ್ಟ್ರಾ ಇವೇನೋ ಬುಕ್ಸು, ಬ್ಯಾಗು, ಎಕ್ಸ್ಟ್ರಾ ಹೋಗಿ ಬರೋ ಖರ್ಚು ಇದೆಲ್ಲ ಬಿಟ್ಟು ಹತ್ತತ್ರ ಒಂದು 3 ಲಕ್ಷದ ಮೇಲೆ ಆಕತಿ ಹಿಂಗೆ ವರ್ಷಕ್ಕೆ. ಅಷ್ಟು ಈಗ ಆಕೈತಾ? ಹಾಗಾಗಿ ಬೇಡ ಅಂತೇಳಿ ಬಿಟ್ಟಿರೋದು. ನಾವಿದ್ವಲ್ಲೋ 2 ಅಣ್ಣಗಳಿದ್ವಿ, ಓದ್ಸಕ್ಕೆ ಬರ್ತಿತ್ತು. ಅದನ್ನು ಬಿಟ್ಟಕ್ಕಿನ್ನು ಮದುವೆ ಮಾಡೇ ಕೊಡ್ಬೇಕಂತೇನು? ಅಂದ್ರೆ ಮದುವೆ ಮಾಡ್ಕೊಂಡ್ರೆ ಓದಿಸ್ತಾರಂತ? ಹ್ಞೂ ಅಣ್ಣ, ಮದುವೆ ಮಾಡ್ಕೊಂಡ್ರೆ ಈಗ ಅವ್ರು ಓದಿಸ್ತಾರಂತೆ. ಓದಿಸಿ ಒಳ್ಳೆ ಇದಕ್ಕೆ ಹಚ್ತೇವೆ, ಕೆಲ್ಸಕ್ಕೆ ಯಾವ್ದು ಹೊಕ್ಕಳೋದು ಹೋಗಲಿ ಓದಿಸ್ತೀವಿ ಅಂತ ಅದಾರ. ಹಾಗಾಗಿ ಅರ್ಧ ಮದುವೆ ಮಾಡ್ಕೊಳಕತ್ತಿರೋದು. ಎಷ್ಟು ಓದ್ತೀಯ ಓದು, ನಾವು ಓದಿಸ್ತೇವೆ ಅಂತ ಅದಾರ. ನಿನ್ನೆ ಹುಡುಗನ ಜೊತೆಗೂ ಮಾತಾಡಿದೆ, ಮತ್ತು ಓದಿಸ್ಬೇಕು ನೋಡು ಅಂತೇಳಿ. ಓದಿಸ್ತೇವೆ ಅಂತಂದ್ರು. ಓ ಹೌದನಾ? ಸರಿ ಹಂಗಾರೆ. ಮತ್ತು ಓದಿಸ್ತೀನಿ ಅಂದಾರಂದರೆ, ಆದರೂ ನನ್ನಿಂದ ನಿಮ್ಗೆ ಭಾಳ ತೊಂದರೆ ಆಯ್ತು. ನನ್ನ ಸಲುವಾಗಿ ಸಾಲ ಮಾಡಿ ಇವತ್ತು ನೀನು ಮದುವೆಯಾಗಿ ಹೋಗೋ ಪರಿಸ್ಥಿತಿ. ಅಲ್ಲ ಮದುವೆ ಆದ್ರೆ ಓದೋಕ್ಕಾಗತ್ತ? ಆಗಲ್ಲ. ಅಯ್ಯೋ ಅಣ್ಣ, ನೀ ಹಿಂಗಂತಿ ಊರಾಗ. ಅಯ್ಯೋ ನನ್ನ ಮದುವೆ ಮಾಡ್ಕೊಳಕ್ಕೂ ಎಲ್ಲಿ ಅಣ್ಣಗೆ ಹಿಂಗಾಗೈತಿ, ತಮ್ಮನೂ ಹಂಗ ಅದಾನ ಏನಂತೇಳಿ ಮಾತಾಡಕತ್ತಾರ ಗೊತ್ತಾ? ಅಲ್ಲ ಆದರೂ ಹೌದಾ? ಹ್ಞೂ, ಅದು ಅಲ್ದೆ ಅದಕ್ಕೆ ನಾನು ಅಕಲ್ ಮಾಡೇಬಿಟ್ಟೆ ಮಗ. ಒಂದು ಮಸ್ತಲ್ಲಿ ಹುಡುಗಿ ನೋಡಿ ಆಫೀಸ್ನಾಗ ಲವ್ ಮಾಡಿಬಿಟ್ಟೆ. ಆಕೆ ಮಂಗಳೂರಕ್ಕೆ ಲವ್ ಮಾಡಿ ಆಕಿನ ಲಗ್ನ ಆಗೋಣ ಅಂತೇಳಿ ತೀರ್ಮಾನ ತೊಗೊಂಡ್ಬಿಟ್ಟೆ ನೋಡೋಣ. ಈಗ ಚಿಂತೆ ಇಲ್ಲಿಗ. ಓ ಹೌದನಾ? ಆಗ್ಲಲ್ಲ, ಆದರೂ ನನ್ನಿಂದ ಭಾಳ ಕಷ್ಟ ಆಯ್ತು ನಿನಗೆ. ಅಯ್ಯೋ ಇರ್ಲಿ ಬಿಡೋಣ, ಏನು ಮಾಡೋಕ್ಕಾಕತಿ? ಹಂಗೆ ಜನ ಹೆಂಗಿದ್ರು ಮಾತಾಡೋರ, ಅದಕ್ಕೆ ಯಾಕೆ ತಿರುಗಿ ಕೆಡ್ಸ್ಕೊಂತಿ? ಅವ್ವ ಹೇಳ್ಬಿಟ್ಟಾಳಿ ಇವತ್ತು, ಹುಡುಗಿ ಮನೆಯವ್ರು ಬಂದಿದ್ರೆ ಅವ್ರಿಗೆ ಹೇಳ್ಬಿಟ್ಟಾಳಿ ಇವತ್ತು, ನಮ್ಮ ದೊಡ್ಡ ಹುಡುಗು ಒಂದು ಚಲೋ ಹುಡುಗಿ ನೋಡ್ತೀವಿ ರೀ, ಇಬ್ಬರನ್ನೂ ಒಂದೇ ಕಲ್ಯಾಣ ಮಂಟಪದಾಗ ಮುಗಿಸ್ಬಿಡ್ತೀವಿ ಅಂತೇಳಿ, ಒಂದೇ ಕಲ್ಯಾಣ ಮಂಟಪದಾಗ ಮದುವೆ ಮಾಡಿಬಿಡ್ತೀವಿ ರೀ ಅಂತೇಳಿ ಅವು ಹೇಳಾಳಿ ಇವತ್ತು. ಗೊತ್ತಾನ? ಹೌದಾ? ನಿನಗೆ ಕೊಡಕ್ಕೆ ಇನ್ನೊಂದು ಮಾಡಿದಾರೆ, ನನಗೆ ಯಾವ ಹುಡುಗಿ ಸಿಗ್ಬೇಕು ತಗೋ, ನಾನು ಮದುವೆ ಮಾಡ್ಕೊಂಡಂಗೆ ಆತು. ಹಂಗೆ ಯಾಕೆ ಮಾತಾಡ್ತೀಯಣ್ಣ? ಮದುವೆ ಮಾಡ್ಕೊಂಡಂಗೆ ಆತು, ಮಾಡ್ಕೋತಾರೆ, ನೀ ಸುಮ್ಮನಿರು. ಬೇರೆ ಯಾವ್ದಾರ ಒಂದು ನೀನಾರು ಕೆಲಸ ಮಾಡೋ ಕಡೆ ನೋಡಿ ಮಸ್ತ್ ಮದುವೆ ಮಾಡ್ಕೊಂಬಿಟ್ರೆ ಆತಪ್ಪ. ಏನಾತ ಏನು ಹೋತ? ಅಲ್ಲ ನಿಂಗೆ ಇಷ್ಟ ಆಯ್ತಿಲ್ಲ, ಬರೀ ಓದು ಒಂದು ಕಾರಣಕ್ಕೆ ರೊಕ್ಕಿಲ್ಲ ಅಪ್ಪಾರ ಕಡೆ ಅಂತ ಅನ್ನೋ ಒಂದು ವಿಚಾರಕ್ಕೆ ಒಪ್ಕೊಂಡಿಯ. ಮತ್ತು ಹಂಗಿದ್ರೆ ನಂಗೆ ಹೇಳಿ, ನೀನು ಬೇಡ ಮದುವೆ ಮಾಡ್ಕೊಳ್ಳೋದು, ನೀನು ಒತ್ತಾಯಪೂರ್ವಕವಾಗಿ ಮನಸ್ಸಿಗೆ ಇಷ್ಟ ಇಲ್ಲದ ಮಾಡ್ಕೋಬೇಡ. ಏನು ನಾವು ಅದೇವಿ ಇಲ್ಲಿ ಹಣ್ಣುಗಳು ಇಬ್ಬರು ಅದೇವಿ, ನೀವು ಕಷ್ಟಪಟ್ಟು ಓದಿಸ್ತೀವಿ, ನಿಂಗೆ ಒಂದು ಒಳ್ಳೆ ಕೆಲಸ ಸಿಗೋಂಗೆ ನಾವು ಮಾಡ್ತೀವಿ, ನೀ ತ್ರಾಸ ತೊಗೊಳಕ್ಕೆ ಹೋಗ್ಬೇಡ. ಏನಂತಿ? ಅದನ್ನ ಹೇಳತ್ತೇನಲ್ಲ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಮಾಡ್ಕೋಬೇಡ. ಇಲ್ಲ ಅಣ್ಣ, ಇಲ್ಲ, ಅವರು ಚಲೋ ಅದಾರ, ಮಾಡ್ಕೊತೇನೆ, ನನಗೇನು ತೊಂದರೆ ಇಲ್ಲ. ನೀ ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗಬೇಡ. ಆಮೇಲೆ ಮ್ಯಾಲಾಗಿ ನಂದು ಒಂದು ಸ್ವಾರ್ಥ ಐತಿ ಇದ್ರೊಳಗೆ,
ಇದ್ದೂರಾಗ ಇರ್ತೇನಲ್ಲ ಹೊತ್ತೊಂಟ್ರ ಅಣ್ಣ ನಿಮ್ಮನ್ನ ಎಲ್ಲಾರನ್ನೂ ಅವನ್ನ ಅಪ್ಪನ ಎಲ್ಲಾರನ್ನೂ ನೋಡ್ಬೋದಲ್ಲ ಹೌದಿಲ್ಲ ಮಸ್ತಾಗಿ ತವ್ರ ಮನಿನೂ ಗಂಡನ ಮನಿನೂ ಎಲ್ಲ ಇಲ್ಲೇ ಆಮೇಲೆ ಅತ್ತಿ ಮನ್ಯಾಗ ಆ ಕಾಟ ಕೊಡ್ತಾರ ಈ ಕಾಟ ಕೊಡ್ತಾರ ನಾದ್ನ್ಯಾರ ಕಾಟ ಅಂತಿರ್ತಾರ ಅದು ಯಾವುದೋ ಚಿಂತೆ ಇಲ್ಲಿಗ ಏನಂತೇಣ ಹೌದಿಲ್ಲ ಆಕೆ ಅಂತ ಸಣ್ಣಕ್ಕೆದಾಳ ಇನ್ನು ಅತ್ತೆ ಅಂತ ಬಿಡ ನಮ್ಮ ಅವನ ಗೆಳತಿ ಏನು ಅನ್ನಂಗೆಲ್ಲ ಬಿಡಂಗಿಲ್ಲ ಮಾವಂತ್ರ ಹೆಂಗದಾರ ಅಂತ ಗೊತ್ತೈತಿ ಪಾಪ ಒಳ್ಳೆ ಮನುಷ್ಯರ ಆಗಲಿ ನಿನಗೆ ಮನ್ಸಿಗೆ ಸಮಾಧಾನ ಇದ್ರೆ ಅಷ್ಟೇ ಸಾಕು